ಕಣಿವೆ ರಾಜ್ಯದಲ್ಲಿ ನಿಲ್ಲದ ಉಗ್ರರ ಪೈಶಾಚಿಕ ಕೃತ್ಯ. ಕಳೆದ 25 ವರ್ಷಗಳಲ್ಲಿ 10 ಬಾರಿ ಭಯೋತ್ಪಾದಕರ ದಾಳಿಯಾಗಿರೋದು. ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಅದು ಕಣಿವೆ ನಾಡು, ಸುಂದರ ನಾಡು ಅಂತ ಅದು ಪ್ರಸಿದ್ಧಿ ಆಗಿದೆಯೋ, ಅದೇ ರೀತಿಯಲ್ಲಿ ಭಯೋತ್ಪಾದಕರ ದಾಳಿಗೂ ಕೂಡ ಅದು ಕುಖ್ಯಾತಿಯಾಗಿದೆ. ಇಲ್ಲಿವರೆಗೂ ಕೂಡ ಅಟ್ಯಾಕ್ಗಳಾಗಿರೋದು ನೋಡೋದಾದ್ರೆ 2000ರಿಂದ 2025 ತನಕ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗಳು ಎಷ್ಟಾಗಿತ್ತು, ಯಾವ್ಯಾವಾಗ ಆಗಿತ್ತು ಅದರ ಡೀಟೇಲ್ಸ್ ನೋಡೋದಾದ್ರೆ ಉಗ್ರರ 10 ದಾಳಿಗಳಾಗಿರೋದು. ಕಳೆದ 25 ವರ್ಷಗಳಲ್ಲಿ 10 ಬಾರಿ ಭಯೋತ್ಪಾದಕರಿಂದ ದಾಳಿಗಳಾಗಿರೋದು. ಆ ದಾಳಿಗಳಾದಾಗಲೆಲ್ಲ ಅಮಾಯಕ ಜನರು ಸಾವನ್ನಪ್ಪಿದ್ದಾರೆ. ಭಾರತೀಯ ಸೇನೆಯ ಅಧಿಕಾರಿಗಳು ಅಥವಾ ಭಾರತೀಯ ಸೇನೆಯಲ್ಲಿರುವಂತಹ ಸೈನಿಕರು ಅವರು ಹುತಾತ್ಮರಾಗಿದ್ದಾರೆ. ಹಾಗಾಗಿ ಒಟ್ಟು ಈ 10 ವರ್ಷಗಳ ಸಮಯದಲ್ಲಿ 2000ರಿಂದ 2025 ಅವಧಿಯಲ್ಲಿ ಒಟ್ಟು 10 ದಾಳಿಗಳು ನಡೆದಿರೋದು. ಯಾವ್ಯಾವಾಗ ದಾಳಿ ಆಯಿತು, ಎಷ್ಟೆಲ್ಲ ಹಾನಿ ಆಯಿತು ಅದನ್ನು ನೋಡೋದಾದರೆ 2000 ಮಾರ್ಚ್ 21ನೇ ತಾರೀಕು ಅನಂತನಾಗ್ನ ಚಟ್ಟಿಸಿಂಗ್ ಪೋರಾ ಗ್ರಾಮದಲ್ಲಿ ದಾಳಿ ನಡೆದಿತ್ತು. ಸಿಖ್ಖರನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 36 ಮಂದಿ ಸಾವನ್ನಪ್ಪಿದ್ರು. ಇದು ಆಗಿರುವಂಥ ದಾಳಿಯಲ್ಲಿ ಸಿಖ್ಖರನ್ನೇ ಗುರಿಯಾಗಿಸಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಒಟ್ಟು 36 ಜನ ಸಾವನ್ನಪ್ಪಿದ್ರು. ಇನ್ನು 2020 ಆಗಸ್ಟ್ನಲ್ಲಿ ನುನ್ನಾನ್ ಬೇಸ್ ಕ್ಯಾಂಪ್ನಲ್ಲಿ ದಾಳಿ ನಡೆದಿತ್ತು. ಆಗ 24 ಅಮರನಾಥ ಯಾತ್ರಿಕರನ್ನ ಸೇರಿದಂತೆ ಒಟ್ಟು 32 ಮಂದಿ ಸಾವನ್ನಪ್ಪಿದ್ರು. ಆಗ ಅಮರನಾಥ ಯಾತ್ರೆ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಅಟ್ಯಾಕ್ ಆಗಿತ್ತು. ಆಗ ಒಟ್ಟು 32 ಜನ ಸಾವನ್ನಪ್ಪಿದ್ರು. ಇನ್ನು 2001 ಜುಲೈನಲ್ಲಿ ನಡೆದಂಥ ಒಂದು ದಾಳಿಯಲ್ಲಿ ಅದು ಶೇಷನಾಗ್ ಬೇಸ್ ಕ್ಯಾಂಪ್ನಲ್ಲಿ ಆದಂಥ ದಾಳಿ ಆಗಿತ್ತು. ಆ ಅಟ್ಯಾಕ್ನಲ್ಲಿ ಅಮರನಾಥ ಯಾತ್ರಿಕರನ್ನೇ ಗುರಿಯಾಗಿಸಿ ಮತ್ತೆ ದಾಳಿ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಒಟ್ಟು 13 ಜನ ಸಾವನ್ನಪ್ಪಿದ್ರು ಅಟ್ಯಾಕ್ನಲ್ಲಿ ಬಲಿಯಾದಂಥ ಮಂದಿ. ಇನ್ನು 2001 ಅಕ್ಟೋಬರ್ 1ನೇ ತಾರೀಕು ಶ್ರೀನಗರದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿತ್ತು. ಅಂದರೆ ಅವರೇ ಬಾಂಬ್ ಕಟ್ಕೊಂಡು ಬಂದು ಅವರು ಸಾಯ್ತಾರೆ, ಜೊತೆಗೆ ಅಲ್ಲಿ ಸುತ್ತಮುತ್ತ ಇರೋರನ್ನು ಸಾಯಿಸೋದು. ಆ ರೀತಿ ಆತ್ಮಾಹುತಿ ಬಾಂಬ್ ದಾಳಿ ನಡೆದಾಗ ಒಟ್ಟು 36 ಮಂದಿ ಸಾವನ್ನಪ್ಪಿದ್ರು. ಇನ್ನು 2002ರಲ್ಲಿ ಚಂದನ್ಸಾರಿ ಬೇಸ್ ಕ್ಯಾಂಪ್ನ ಮೇಲೂ ದಾಳಿ ನಡೆಸಲಾಗಿತ್ತು. ಆ ಒಂದು ಉಗ್ರರ ದಾಳಿಯಲ್ಲಿ 11 ಅಮರನಾಥ ಯಾತ್ರಿಕರ ಸಾವನ್ನಪ್ಪಿರೋದು. ನೋಡಿ, ಇಷ್ಟು ದಾಳಿಗಳಲ್ಲೂ ಕೂಡ ಜಾಸ್ತಿ ಹತ್ಯೆಗೊಳಗಾಗಿರೋರು, ಅಟ್ಯಾಕ್ಗೊಳಗಾಗಿರೋರು ನೋಡೋದಾದ್ರೆ ಅಮರನಾಥ ಯಾತ್ರಿಕರು, ಅವರನ್ನೇ ಟಾರ್ಗೆಟ್ ಮಾಡಿರೋದು. ಅವ್ರ ಜೊತೆಗೆ ಉಳಿದವರು ಕೂಡ ಸಾವನ್ನಪ್ಪಿರೋದು. ಇನ್ನು 2002 ನವೆಂಬರ್ 23ನೇ ತಾರೀಕು ಜಮ್ಮು ಶ್ರೀನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸ್ಫೋಟ ಆಗಿತ್ತು. ಆಗ 9 ಭದ್ರತಾ ಸಿಬ್ಬಂದಿ, 3 ಜನ ಮಹಿಳೆಯರು, 2 ಜನ ಮಕ್ಕಳು ಸೇರಿದಂತೆ ಒಟ್ಟು 19 ಮಂದಿ ಸಾವನ್ನಪ್ಪಿದ್ರು. ಇನ್ನು 2003 ಮಾರ್ಚ್ 23ನೇ ತಾರೀಕು ಪುಲ್ವಾಮಾದ ನಂದಿಮಾರ್ಗ್ ಗ್ರಾಮದಲ್ಲಿ ಒಂದು ದಾಳಿ ನಡೀತು. ಆಗ 11 ಜನ ಮಹಿಳೆಯರು ಮತ್ತು 2 ಮಕ್ಕಳು ಸೇರಿದಂತೆ ಒಟ್ಟು 24 ಕಾಶ್ಮೀರಿ ಪಂಡಿತರ ಸಾವಾಗಿತ್ತು. ಪ್ರತಿ ದಾಳಿಯಲ್ಲೂ ಕೂಡ ಅನೇಕರು ಸಾವನ್ನಪ್ಪಿದ್ದಾರೆ. ಈಗ ನಿನ್ನೆ ಆದಂಥ ದಾಳಿಯಲ್ಲೂ ಕೂಡ 28 ಮಂದಿ ಸಾವನ್ನಪ್ಪಿರೋದು. ಇನ್ನು 2005 ಜೂನ್ 13ನೇ ತಾರೀಕು ಪುಲ್ವಾಮಾದ ಮಾರುಕಟ್ಟೆಯಲ್ಲಿ ಕಾರನ್ನು ಸ್ಫೋಟಗೊಳಿಸಲಾಗಿತ್ತು. ಆ ಸಂದರ್ಭದಲ್ಲಿ 13 ಮಂದಿ ಸಾವನ್ನಪ್ಪಿದ್ರು. 100ಕ್ಕೂ ಹೆಚ್ಚು ನಾಗರಿಕರಿಗೆ ಗಾಯಗಳಾಗಿದ್ವು. ಇನ್ನು 2006ರಲ್ಲಿ ಜೂನ್ 12ನೇ ತಾರೀಕು ಕುಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿ, ಅಲ್ಲಿ 9 ಜನ ನೇಪಾಳಿ ಮತ್ತು ಬಿಹಾರಿ ಕಾರ್ಮಿಕರು ಸಾವನ್ನಪ್ಪಿದ್ರು. ಇನ್ನು 2017 ಜೂನ್ 10ನೇ ತಾರೀಕಿನಲ್ಲಿ ಗುಲ್ಗಾಮ್ನಲ್ಲಿ ಯಾತ್ರಿಕರ ಬಸ್ ಮೇಲೆ ದಾಳಿ ಮಾಡಲಾಗಿತ್ತು. 8 ಮಂದಿ ಅಮರನಾಥ ಯಾತ್ರಿಕರು ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಅಮರನಾಥ ಯಾತ್ರೆಗೆ ಅಂತ ಹೋಗ್ತಾ ಇದ್ದಂಥ ಯಾತ್ರಿಕರ ಬಸ್ ಮೇಲೇನೆ ದಾಳಿ ಮಾಡಲಾಗಿತ್ತು. ಆಗ ಒಟ್ಟು 8 ಮಂದಿ ಅಮರನಾಥ ಯಾತ್ರಿಕರೇನಿದ್ದಾರೆ ಅವರು ಸಾವನ್ನಪ್ಪಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀವು ಸಾವಿನ ಸಂಖ್ಯೆಯನ್ನು ಗಮನಿಸ್ತಾನೇ ಇದ್ದೀರಾ. ಯಾವ ರೀತಿ ದಾಳಿಗಳಾಯಿತು, ಹೇಗಾಯಿತು ಅಂತ. ಒಂದು ಆತ್ಮಾಹುತಿ ಬಾಂಬ್ ಸ್ಫೋಟ, ವೆಹಿಕಲನ್ನು ಸ್ಫೋಟ ಮಾಡೋದು, ಮತ್ತು ಹೋಗ್ತಾ ಇದ್ದಂಥ ಈ ಸೈನಿಕರ ವೆಹಿಕಲ್ ಮೇಲೆ ಅಟ್ಯಾಕ್ ಮಾಡೋದು, ಅಮರನಾಥ ಯಾತ್ರಿಕರು ಹೋಗ್ತಾ ಇದ್ರು ಅಂತಂದರೆ ಅವ್ರ ಬಸ್ ಮೇಲೆ ಅಟ್ಯಾಕ್ ಮಾಡೋದು, ಹೀಗೆಲ್ಲ ದಾಳಿಗಳಾಗಿದ್ದಾವೆ. ಬಟ್ ನಿನ್ನೆ ಆದಂಥ ದಾಳಿ ಏನಿದೆ, ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿದಂಥ ದಾಳಿ. ಬಟ್ ಅವರ ಟಾರ್ಗೆಟ್ ಪ್ರವಾಸಿಗರೇ ಆಗಿದ್ರಾ, ಬೇರೆ ಇನ್ನೇನಾದರೂ ಹುನ್ನಾರ ಇತ್ತಾ ಅಂದರೆ ಅವರು ಕೇಳಿದಂಥ ಪ್ರಶ್ನೆಗಳನ್ನು ನೀವು ಗಮನಿಸಿದ್ದೀರಾ. ಹಿಂದೂನಾ ಮುಸ್ಲಿಮಾ ಅಂತೇಳಿ, ಹಿಂದೂ ಅಂತ ಅಂದರೆ ಆಜಾನ್ ಹೇಳು ಅಂತೇಳಿ ಬೆದರಿಸಿರೋದು,
ಅದಾದ ನಂತರ ಅವರನ್ನು ಟಾರ್ಗೆಟ್ ಮಾಡಿ ಹಣೆಗೇನೆ ಗನ್ ಪಾಯಿಂಟ್ ಇಟ್ಟು ಸಾಯಿಸಿರೋದು, ಭೀಕರವಾಗಿ ಕೊಂದಿರೋದು. ಅಲ್ಲಿ ಒಂದು ಮೆಸೇಜ್ ಕೊಟ್ಟು ಹೋಗಿದ್ದಾರೆ, ನೀವು ನಿಮ್ಮ ಪ್ರಧಾನಿ ಮೋದಿಯವ್ರಿಗೆ ಹೋಗಿ ಹೇಳಿ ನಿಮ್ಮನ್ನು ಬದುಕಿಸಿದ್ದೀವಿ ಅಂತಂದರೆ ಅವ್ರು ಕೇಳಿದ್ರಲ್ಲ, ನಮ್ಮನ್ನು ಯಾಕೆ ಬಿಟ್ಟಿದ್ದೀರಾ, ನಮ್ಮನ್ನು ಸಾಯಿಸ್ಬಿಡಿ, ಅವ್ರನ್ನ ಸಾಯಿಸಿ ನಮ್ಮನ್ನು ಬದುಕಿಸಿದ್ರೆ ಏನು ಪ್ರಯೋಜನ ಅಂತ. ಆಗ ನಿಮ್ಮ ಮೋದಿಯವ್ರಿಗೆ ಹೋಗಿ ಹೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಭಾರತ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಪ್ರತಿ ಬಾರಿ ಇಂಥದ್ದೇ ಅಟ್ಯಾಕ್ಗಳಾದಾಗಲೂ ಕೂಡ ಅಮಾಯಕ ಮಂದಿ ಸಾವನ್ನಪ್ತಾರೆ, ಜೊತೆಗೆ ಗಡಿಯಲ್ಲಿ ಇರುವಂಥ ಸೈನಿಕರು ಸಾವನ್ನಪ್ತಾರೆ, ಅವ್ರ ಮೇಲೆ ಅಟ್ಯಾಕ್ಗಳಾಗುತ್ತೆ. ಆದರೆ ಈ ರೀತಿ ಉಗ್ರರನ್ನ ಪೋಷಣೆ ಮಾಡುವಂಥ ರಾಷ್ಟ್ರದ ವಿರುದ್ಧ ಯಾವ ರೀತಿಯಾಗಿ ಚಡಿಯೇಟು ಬೀಳಬೇಕು, ಯಾವ ರೀತಿಯಾಗಿ ಚಾಟಿ ಬೀಸಬೇಕು, ಅದು ಸರಿಯಾಗಿ ಆಗಬೇಕಿದೆ. ಪ್ರತಿ ಬಾರಿಯೂ ಕೂಡ ಈ ಅಮಾಯಕರೇ ಸಾವನ್ನಪ್ತಾ ಇರೋದು. ಅಮರನಾಥ ಯಾತ್ರೆಗೆ ಬಂದಿರ್ತಾರೆ, ಅಥವಾ ಜಮ್ಮು ಕಾಶ್ಮೀರ ನೋಡೋಕೆ ಅಂತ ಬಂದಿರ್ತಾರೆ, ಮಕ್ಕಳಿಗೆ ರಜೆ ಇರುತ್ತೆ ಅಂತ ಬಂದಿರ್ತಾರೆ, ಅಥವಾ ಹೊಸದಾಗಿ ಮದುವೆ ಆಗಿರೋರು ಬಂದಿರ್ತಾರೆ, ಅಥವಾ ಫ್ಯಾಮಿಲಿ ಸಮೇತ ಜಮ್ಮು ಕಾಶ್ಮೀರವನ್ನು ನೋಡಬೇಕು, ಜೀವನದಲ್ಲಿ ಒಂದ್ಸಲ ಕಣ್ ತುಂಬಿಕೊಳ್ಬೇಕು ಅಂತ ಬಂದಿರ್ತಾರೆ. ಅಂಥವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅಥವಾ ಸೈನಿಕರು ಗಡಿ ಕಾಯ್ತಾ ಇರ್ತಾರೆ, ಅಂಥವ್ರ ಮೇಲೆ ಏಕಾಏಕಿಯಾಗಿ ಅಟ್ಯಾಕ್ ಮಾಡ್ತಾರೆ. ಅಥವಾ ಅವರ ಸೇನಾ ವಾಹನದಲ್ಲಿ ಹೋಗ್ತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಬಾಂಬ್ ದಾಳಿ ಮಾಡ್ತಾರೆ. ಇಲ್ಲಾಂದರೆ ಆತ್ಮಾಹುತಿ ಬಾಂಬ್ ಸ್ಫೋಟವನ್ನು ಮಾಡ್ತಾರೆ. ಇಲ್ಲ ವೆಹಿಕಲ್ ಇಟ್ಟು ವೆಹಿಕಲಲ್ಲಿ ಬಾಂಬ್ ಇಟ್ಟು ಸ್ಫೋಟಗೊಳಿಸ್ತಾರೆ. ಈ ರೀತಿ ಬೇರೆ ಬೇರೆ ರೀತಿಯಾಗಿ ಅಟ್ಯಾಕ್ ಮಾಡ್ತಾರಲ್ಲ, ಇವ್ರಿಗೆ ಯಾವ ರೀತಿ ಪಾಠ ಕಲಿಸ್ತಾರೆ? ಇವತ್ತು ಅನೇಕ ಸಭೆಗಳಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ಒಂದು ಸಭೆ ಮಾಡ್ತಾರೆ, ವಿದೇಶಾಂಗ ಸಚಿವರು ಇರ್ತಾರೆ, ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಸೇನೆಗೆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ. ಎಷ್ಟೇ ಭದ್ರತೆಯನ್ನು ಕೊಟ್ಟರೂ ಕೂಡ ನೋಡಿ, ನೀವು ಜಮ್ಮು ಕಾಶ್ಮೀರ ಅಂತ ಬಂದಾಗ ಒಂದು ಚಿತ್ರಣ ಬರೋದು, ಕಣಿವೆ ನಾಡು, ಮಂಜಿರುತ್ತೆ, ಜೊತೆಗೆ ಅಲ್ಲಲ್ಲಿ ಸೈನಿಕರು ಗನ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಅಂತ. ಅಷ್ಟೊಂದು ಗಡಿ ಭದ್ರತೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಜನರಿಗೊಂದು ಭರವಸೆ, ಹೋದರೆ ನಾವು ಆರಾಮಾಗಿ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು, ಒಂದು ಒಳ್ಳೆ ಫೋಟೋ ಶೂಟ್ ಆಗುತ್ತೆ, ನಮ್ಮ ಜೀವನದಲ್ಲಿ ಮರೆಯೋದಕ್ಕಾಗದೇ ಇರುವಂಥ ಕ್ಷಣ ಆಗುತ್ತೆ ಅಂತ. ಬಟ್ ಜೀವನನೇ ಕಳ್ಕೊಂಡ್ರಲ್ಲ ಇಲ್ಲಿ ಕೆಲವರು, ಜೀವ ಕಳ್ಕೊಂಡ್ರು, ಜೀವನ ಕಳ್ಕೊಂಡ್ರು, ಗಂಡನ ಕಳ್ಕೊಂಡಿದ್ದಾರೆ, ಅಪ್ಪನ ಕಳ್ಕೊಂಡಿದ್ದಾರೆ, ಮಕ್ಕಳ ಅನಾಥ ಆಗಿದ್ದಾರೆ, ಹೆಂಡತಿ ಅನಾಥ ಆಗಿರೋದು, ಅವ್ರ ಎದುರುಗಡೆನೆ ಗುಂಡಿಟ್ಟು ಕೊಂದಿರೋದು. ಹಾಗಾಗಿ ಇಲ್ಲಿವರೆಗೂ ಆಗಿರುವಂಥ ಪ್ರತಿಯೊಂದು ದಾಳಿಯಲ್ಲೂ ಕೂಡ ಅಮಾಯಕ ಜೀವಗಳು ಬಲಿಯಾಗಿರೋದು. ಈ ಉಗ್ರರು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೇಳ್ತಾರೆ, ಆ ಮೀಟಿಂಗ್ ಮಾಡ್ತೀವಿ, ಈ ಮೀಟಿಂಗ್ ಮಾಡ್ತೀವಿ ಅಂತ. ಎಷ್ಟೇ ಭದ್ರತೆ ಹೆಚ್ಚಿಸಿದ್ರು ಕೂಡ, ನೀವು ಪುಲ್ವಾಮಾ ದಾಳಿ ಆದಮೇಲೆ ಆದಂಥ ಭೀಕರ ದಾಳಿ ಇದು. 28 ಜನ ಸಾವನ್ನಪ್ಪಿರೋದು. ಕೆಲವರು ಇನ್ನೂ ಆಸ್ಪತ್ರೆಯಲ್ಲಿದ್ದಾರೆ, ಕೆಲವರು ಆಸ್ಪತ್ರೆಯಲ್ಲಿ ತಮಗೆ ಸಂಬಂಧಪಟ್ಟಂಥ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಆ ಶವಾಗಾರದ ಮುಂದೆ ಕಾಯ್ತಿದ್ದಾರೆ, ಅಳ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡಬೇಕು. ಉಗ್ರರನ್ನ ಹಿಮ್ಮೆಟ್ಟಿಸಬೇಕು ಅಂದರೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಇವತ್ತಿನ ಸಭೆಯಲ್ಲಿ, ಅದು ಗೊತ್ತಾಗಬೇಕಿದೆ.